ಒಳನುಸುಳುವಿಕೆ ವಿಷಯ ಮುಚ್ಚಿಡೋದಕ್ಕೆ ಕೇಂದ್ರದಿಂದ ವಕ್ಫ್ ಚರ್ಚೆ ಮಾಡಿದ್ದಾರೆ. ಚೀನಾ ಈ ಕಡೆ ಒಳಗೆ ನುಸುಳ್ತಾ ಇದೆ. ಚೀನಾ ತನ್ನ ಬಾರ್ಡರ್ನ ಅಭಿವೃದ್ಧಿ ಹಿಗ್ಗಿಸ್ಕೊಳ್ತಾ ಇದೆ. ಈಗ ಎಷ್ಟು 175 ಕಿಲೋಮೀಟರ್ ಒಳಗಡೆ ಬಂದಿದೆ ಚೀನಾ. ಅದನ್ನು ಮರೆಮಾಚೋದಕ್ಕೆ ವಕ್ಫ್ ಕಾಯ್ದೆ ಅಂದರೆ ವಕ್ಫ್ ಚರ್ಚೆಯನ್ನು ಮಾಡ್ತಾ ಇದೆ ದೇಶಾದ್ಯಂತ ಮೋದಿ ಸರ್ಕಾರ ಅನ್ನುವಂತಹ ಹೇಳಿಕೆಯನ್ನು ನಮ್ಮ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ. ಅದರ ಬಗ್ಗೆ ಏನಿದೆ ಅಂತ ನೋಡ್ತಾ ಹೋಗೋದಾದರೆ, ಚೀನಾ ದೇಶ ನಮ್ಮ ದೇಶದ ಗಡಿಯಲ್ಲಿ 175 ಕಿಲೋಮೀಟರ್ ಒಳಗಡೆ ಬಂದಿದೆ. ನಮ್ಮ ದೇಶದ 600ಕ್ಕೂ ಹೆಚ್ಚು ಹಳ್ಳಿಗಳನ್ನು ವಶಪಡಿಸಿಕೊಂಡಿದೆ. ಈ ಬಗ್ಗೆ ದೇಶದ ಜನತೆಗೆ ಗೊತ್ತಾಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ವಕ್ಫ್ ಚರ್ಚೆಯನ್ನು ಮುಂದೆ ತಂದಿದೆ ಅನ್ನುವಂತಹ ಹೇಳಿಕೆಯನ್ನು ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಗಂಭೀರ ಆರೋಪ ಮಾಡಿದ್ದಾರೆ. ನಗರದಲ್ಲಿ ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಸಂದರ್ಭದಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ ಚರ್ಚೆ ವಿಚಾರವಾಗಿ ಬಿಜೆಪಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಸಂತೋಷ್ ಲಾಡ್ ಅವರು ಹೇಳ್ತಾರೆ, ಚೀನಾ ನಮ್ಮ ದೇಶದ ಗಡಿಯೊಳಗಡೆ ನುಸುಳುತ್ತಾ ಇದೆ. ಈಗಾಗಲೇ ಏನಂತಂದರೆ 600ಕ್ಕೂ ಹೆಚ್ಚು ಹಳ್ಳಿಗಳನ್ನು ಆಕ್ರಮಣ ಮಾಡಿಕೊಂಡಿದೆ. ಅದನ್ನು ಮುಚ್ಚಿ ಹಾಕುವುದಕ್ಕೆ ವಕ್ಫ್ ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ತಾ ಇದೆ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಅಲ್ಪಸಂಖ್ಯಾತರಿಗೆ ಅವರದ್ದೇ ಆದ ವ್ಯವಸ್ಥೆ, ಕಾನೂನುಗಳಿದೆ. ಗೊತ್ತಾಗಿದ್ದರೂ ಕೂಡ ವಕ್ಫ್ ಬಿಲ್ ತಿದ್ದುಪಡಿ ಮಾಡಿದ್ದಾರೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಯಾಕಂತಂದರೆ ಚೀನಾ ಗಡಿಯೊಳಗಡೆ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಚೀನಾ ಏನು ಮಾಡುತ್ತೆ, ಚೀನಾ ಏನಾಗ್ತಿದೆ ಅಂತಂದರೆ 175 ಕಿಲೋಮೀಟರ್ವರೆಗೆ ಈ ಒಂದು ವಾರದಲ್ಲಿ ಬಂದಿದೆ ಅನ್ನುವಂತಹ ಸುದ್ದಿ ಇದೆಯಂತೆ. ಸಂತೋಷ್ ಲಾಡ್ ಅವರು ಏನು ಹೇಳ್ತಾರೆ, 600 ಕಿಲೋಮೀಟರ್ಗಳಷ್ಟು ಅಂದರೆ 600ಕ್ಕೂ ಹೆಚ್ಚು ಹಳ್ಳಿಗಳನ್ನು ಈಗಾಗಲೇ ಚೀನಾ ಅದನ್ನು ಅತಿಕ್ರಮಣ ಮಾಡಿಕೊಂಡಿದೆ. ಅದರ ಬಗ್ಗೆ ಮಾತನಾಡ್ತಾ ಇಲ್ಲ ಕೇಂದ್ರ ಸರ್ಕಾರ. ಅದನ್ನು ಮರೆಮಾಚೋದಕ್ಕೆ ಏನಾಗ್ತಾ ಇದೆ ಅಂತಂದರೆ ವಕ್ಫ್ ತಿದ್ದುಪಡಿ ಅಥವಾ ಈ ಧರ್ಮಗಳ ನಡುವೆ ಏನಂತಂದರೆ ಸಂಘರ್ಷ, ಇಂಥವನ್ನೆಲ್ಲ ಮಾಡಿಕೊಂಡು ಹೋಗ್ತಾ ಇದೆ ಕೇಂದ್ರ ಸರ್ಕಾರ ಅನ್ನುವಂತಹ